ಫಸ್ಟ್ ಆಫ್ ಆಲ್ ಮ್ಯಾಮ್ ಬೇಡ, ಶ್ರೇಯ ಹೇಳ್ಬೋದು ನೀವು. ಸೊಸೈಟಿ ಅವರು ಹೇಳ್ತಿದ್ರು ಇವಳು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ, ಹಾಗಾಗಿ ಟಾಪ್ 16 ಬಂದೆ ನಾನು. ಹಂಗೆ ನನ್ನ ಫಸ್ಟ್ ಗುರು ಜಯಕುಮಾರ್ ನಾಯರ್, ಅದರ ನಂತರ ಟೆರೆನ್ಸ್ ಸರ್ ಹತ್ರ ನಾನು ಕಂಟೆಂಪ್ರರಿ ಕಲ್ತಿದ್ದೇನೆ. ಸೌತಲ್ಲಿ ತಮಿಳಲ್ಲಿ ಒಂದು ವೆಬ್ ಸೀರೀಸ್ ಮಾಡಿದ್ದೆ ನಾನು. ಕೊರಿಯೋಗ್ರಾಫರ್ ಚಿನ್ನಿ ಪ್ರಕಾಶ್ ಮಾಸ್ಟರಿಗೆ ನಾನು ಇನ್ ಕೊರಿಯೋಗ್ರಫಿ ಅಸಿಸ್ಟ್ ಮಾಡ್ತೇನೆ. ವಿದ್ಯಾ ಬಾಲನ್ ಮ್ಯಾಮ್ ಆ್ಯಂಡ್ ಮಾಧುರಿ ದೀಕ್ಷಿತ್ ಮ್ಯಾಮ್ ಮತ್ತು ಕಾರ್ತಿಕ್ ಸರಿಗೆ, ಇವ್ರು 3 ಮಂದಿಗೆ ನಾನು ಹೆಲ್ಪ್ ಮಾಡಿದ್ದೆ. ಅಂದರೆ ಶೂಟ್ ಆದ ನಂತರ ಅವ್ರು ನಮಗೆ ಒಂದು ಸ್ಯಾರಿ ಸಹ ಗಿಫ್ಟ್ ಮಾಡಿದ್ದಾರೆ ಮ್ಯಾಮ್. ಅವ್ರು ನನಗೆ ಸೌತ್ ಇಂಡಿಯನ್ ಗುಂಡಿ ಅಂತ ಕರೆಯೋದು. ಸೊ ಹಾಗೆ ಮತ್ತು ಮಾಧುರಿ ಮ್ಯಾಮ್ ಸಹ ವೆರಿ ಸ್ವೀಟ್, ಅವರೊಟ್ಟಿಗೆ ಸಹ ವರ್ಕ್ ಮಾಡಿ ತುಂಬ ಇಷ್ಟ ಆಯಿತು. ಈವನ್ ಕಾರ್ತಿಕ್ ಸರ್ ಸಹ ವೆಲ್ಲಿ ಫಿಲ್ಮ್ಸ್ ಅವರದೊಂದು ಸೀರಿಯಲ್ ಮಾಡ್ತಿದ್ದೇನೆ. ಹಾಂ, ಮೇನ್ ಡೈರೆಕ್ಟರ್ ಆಗ್ಬೇಕಂತಲೂ ತುಂಬ ಇಷ್ಟ ಇದೆ. ಹೀಗೆ ಪ್ರಭುದೇವ ಮಾಸ್ಟರ್ ನನ್ನ ವಿಡಿಯೋ ನೋಡಿದರೆ ಅವರಿಗೆ ಮೀಟ್ ಆಗ್ಬೇಕಂತ. ಡಾನ್ಸರ್ ಅಲ್ಲ ನಾನು, ಅದು ಕೀಡ ಇರ್ತದಲ್ಲ. ಹಾರ್ಡ್ ವರ್ಕ್ ಮಾಡಿ ಮತ್ತೆ ಒಳ್ಳೆ ಮನಸ್ಸಿಡಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಕಾಮತ್. ವೀಕ್ಷಕರೇ, ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ. ಇವತ್ತು ನಾನು ವಿಡಿಯೋ ಯಾಕೆ ಮಾಡ್ತಿದ್ದೇನೆ ಕೇಳಿದ್ರೆ, ಇವತ್ತು ನಾನೊಂದು ವ್ಯಕ್ತಿಯನ್ನ ಮೀಟ್ ಆದೆ. ಅವರು ಯಾರು ಕೇಳಿದ್ರೆ ನೀವು ಕೇಳಿರ್ಬೋದು, 5, 6, 7, 8 ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಇದರಲ್ಲೆಲ್ಲ ಖ್ಯಾತಿಗೊಂಡ ಒಬ್ರು ಡ್ಯಾನ್ಸರ್ ಇದ್ದಾರೆ ನಮ್ಮ ಉಡುಪಿಯವರೇ. ಅವರೇ ಶ್ರೇಯಾ ಆಚಾರ್ಯ ಅಂತ. ಸೊ ಅವರು ಸಣ್ಣ ಮಗು ಇರಬೇಕಾದ್ರೆ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸಿಗೆ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡಿ, ಅಲ್ಲಿಂದ ಬಾಲಿವುಡ್ ಅಲ್ಲಿ ಸಾಕಷ್ಟು ಹೀರೋಯಿನ್ಸ್ಗಳಿಗೆಲ್ಲ ಡ್ಯಾನ್ಸ್ ಕಲಿಸಿ, ಅಲ್ಲಿ ಪುನಃ ಒಂದು ಸೀರಿಯಲ್ ಅಲ್ಲಿ ವರ್ಕ್ ಮಾಡಿ, ಅದು ಯೂಟ್ಯೂಬ್ ಅಲ್ಲಿ ಈಗ ಸಹ ಟೆಲಿಕಾಸ್ಟ್ ಆಗ್ತದೆ, ನೋಡ್ಬೋದು. ಇದು ಎಲ್ಲದರ ಮಾಹಿತಿಯನ್ನ ನನಗೆ ಅವರೇ ಕೊಡ್ತಾರೆ. ಸೊ ನಾನು ಇವತ್ತು ಅವರನ್ನ ಮೀಟ್ ಆಗಿದ್ದೇನೆ. ಶ್ರೇಯಾ ಆಚಾರ್ಯ ಅವರು ಬಂದಿದ್ದಾರೆ. ಅವರನ್ನ ಮೀಟ್ ಆಗಿ ಅವ್ರ ಹತ್ರ ಮಾತಾಡಿ ಅವರ ಎಲ್ಲ ಸಾಧನೆಯನ್ನ ಕೇಳಿ ಅವರು ನಮಗೇನು ಸಂದೇಶ ಕೊಡ್ತಾರೆ. ಈಗ ನಿಮ್ಗೆ ಗೊತ್ತಿದೆ, ಮಕ್ಕಳಿಗೆಲ್ಲ ಡ್ಯಾನ್ಸ್ ಇಷ್ಟ ಇರುತ್ತೆ, ಫಿಲ್ಮ್ ಇಂಡಸ್ಟ್ರಿ ಹೋಗಬೇಕು, ಸೀರಿಯಲ್ ಅಲ್ಲಿ ಕೆಲಸ ಮಾಡಬೇಕು, ಇದೆಲ್ಲ ರಿಯಾಲಿಟಿ ಶೋಸ್ಗೆ ಹೋಗ್ಬೇಕು, ಇದೆಲ್ಲ ಆಸೆ ಇರುತ್ತೆ. ಸೊ ಹೇಗೆ, ಏನು, ಯಾರನ್ನೇ ಅಪ್ರೋಚ್ ಆಗಬೇಕು, ಇಂಟ್ರೆಸ್ಟ್ ಇದ್ದವ್ರು ಏನು ಮಾಡಬೇಕು, ಎಲ್ಲ ಮಾಹಿತಿನ ನಮಗೆ ಇವತ್ತು ಶ್ರೇಯಾ ಆಚಾರ್ಯ ಇವರು ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ವೀಕ್ಷಕರೇ, ಅಷ್ಟಮಿ ಟೈಮಲ್ಲಿ ಒಂದು ರೀಲ್ ವೈರಲ್ ಆಗಿತ್ತು ಅಲ್ವಾ? ಈ ವೇಷಗಳ ಒಟ್ಟಿಗೆ ಕಾರಿಂದ ಇಳಿದು ಮಧ್ಯ ರೋಡ್ ಟ್ರಾಫಿಕ್ ಜಾಮ್ ಆದಾಗ ಕುಡಿದು ಎಲ್ಲರನ್ನು ಮನರಂಜಿಸಿದ್ದಾರೆ ಅಲ್ವಾ? ಅದನ್ನ ನಾವು ನೋಡಿದ್ದೇವೆ. ಸೊ ಬನ್ನಿ ನಾವು ಅವರ ಹತ್ರ ಮಾತಾಡಿ ಅವರ ಎಲ್ಲ ಜೀವನದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳುವ. ಸೊ ನಾ ಹೇಳಿದ ಹಾಗೆ ನಮ್ಮೊಟ್ಟಿಗೆ ಇವತ್ತು ಶ್ರೇಯಾ ಆಚಾರ್ಯ ಇವರಿದ್ದಾರೆ. ನಮಸ್ತೆ ಮೇಡಮ್. ಸೊ ಅನ್ಕೊಂಡಿರ್ಲಿಲ್ಲ ಇವ್ರನ್ನ ನಾನು ಮೀಟ್ ಆಗ್ತೇನೆ ಅಂತ ಹೇಳಿದ್ರೆ, ಬಿಕಾಸ್ ನಮ್ಗೆ ಒಬ್ರು ಪರಿಚಯದವರು ಇದ್ದಾರೆ, ಶ್ರೀಕಾಂತ್ ಸರ್ ಅಂತ. ಅವರಿಂದಾಗಿ ಇವರ ಪರಿಚಯ ಆಯ್ತು. ಸೊ ಈಗ ನಾವು ನಿಮ್ಮ ಹತ್ರ ಮಾತಾಡ್ಬೇಕು. ಯಾಕೆ ಕೇಳಿದ್ರೆ, ಕೆಲವೆಲ್ಲ ಪ್ರತಿಭೆಗಳು ಗೊತ್ತಿರುವುದಿಲ್ಲ ಯಾರು ಏನು ಅಂತ, ಬಟ್ ಅಂಥವ್ರನ್ನ ಪರಿಚಯ ಮಾಡಿಸಿಕೊಡುವಂಥದ್ದು ನನ್ನ ಚಾನೆಲ್ನ ಮುಖ್ಯ ಉದ್ದೇಶ. ಥ್ಯಾಂಕ್ ಯು. ನನ್ನ ಹೆಸರು ಶ್ರೇಯಾ ಆಚಾರ್ಯ. ಸೊ ಬೇಸಿಕ್ಲಿ ನಾನು ಹುಟ್ಟಿದ್ದೆಲ್ಲ ಮುಂಬೈಯಲ್ಲಿ, ಬಟ್ ನನ್ನ ಹೋಮ್ ಟೌನ್ ಅಜ್ಜನ ಮನೆ ಎಲ್ಲ ಇಲ್ಲೇ ಉಡುಪಿಯಲ್ಲಿ. ಹೌದು. ಎಜುಕೇಶನ್ ಮುಂಬೈ. ಹೌದು. ಇಲ್ಲಿ ಹೀಗೆ ಫಂಕ್ಷನ್ ಇರುವಾಗ, ಏನಾದರೂ ಕಾರ್ಯಕ್ರಮ ಇದ್ರೆ ಪ್ರತಿ ವರ್ಷ ಬರ್ತೇನೆ ನಾನು. ಹೌದು. ಸೊ ಫ್ಯಾಮಿಲಿಯೆಲ್ಲ ಇಲ್ಲಿದ್ದಾರೆ. ಅದಲ್ಲದೆ ಅದೇ ನನ್ನ ಜರ್ನಿ ಹೇಗಂದರೆ, ಸೊ ಮೊದಲಿಂದಲೂ ನಾನು ಡಾನ್ಸಿಂಗಲ್ಲಿ ನನಗೆ ತುಂಬ ಇಂಟ್ರೆಸ್ಟ್. ಸೊ ಫ್ರಮ್ ಸಿನ್ಸ್ ಚೈಲ್ಡ್ಹುಡ್ ಡಾನ್ಸ್ ಅಂದರೆ ನನ್ನ ಪ್ಯಾಷನ್. ಸೊ ಅದಕ್ಕೆ ನನ್ನ ಅಮ್ಮ ಅಪ್ಪ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾನು ಡಾನ್ಸ್ ಇಂಡಿಯಾ ಡ್ಯಾನ್ಸ್ ಲಿಟ್ಲ್ ಮಾಸ್ಟರ್ ಫಸ್ಟ್ ಬಂದಿದ್ದೆ. ಅಂದರೆ ಫಸ್ಟ್ ಶೋ ನಂದು ಡಾನ್ಸ್ ಇಂಡಿಯಾ ಡ್ಯಾನ್ಸ್ ಲಿಟ್ಲ್ ಮಾಸ್ಟರ್ 2012 ಹೌದು. ವಿನ್ನರ್ ಅಲ್ಲ, ನಾನು ಫೈನಲಿಸ್ಟ್ ವರೆಗೆ. ಹಾಂ. ಅದರ ನಂತರ ನಾನು ಸುಮಾರೆಲ್ಲ ಶೋ ಮಾಡಿದ್ದೇನೆ. ಅದರ ನಂತರ ನಾನು ಆ್ಯಂಕರಿಂಗ್ ಮಾಡಿದೆ ಒಂದು ಶೋ ಜಿ ಟಿ ವಿಯಲ್ಲೇ, ಜೈ ಭಾನುಶಾಲಿ ಒಟ್ಟಿಗೆ. ಹೌದು. ಸೊ ಇನ್ನೊಂದು ಶೋ ಸಹ ಮಾಡಿದೆ, ಡ್ಯಾನ್ಸ್ ಕಾ ತಶನ್ ಅಂತ. ಮತ್ತು ಜಿ ರಿಶ್ತೆ ಅವಾರ್ಡ್ಸ್, ಜಿ ಸಿನೆ ಅವಾರ್ಡ್ಸ್ ಅದೆಲ್ಲ ಮಾಡಿದೆ. ಸೊ ಫಸ್ಟ್ ಕಮಿಂಗ್ ಟು ಡ್ಯಾನ್ಸ್, ಸೊ ಡ್ಯಾನ್ಸ್ ಬಗ್ಗೆ ನಿಮ್ಗೆ ಒಲವಿತ್ತು, ಡ್ಯಾನ್ಸ್ ನೀವು ಮಾಡ್ತಿದ್ರಿ ಸಣ್ಣದಿರುವಾಗ, ಬಟ್ ಅದನ್ನ ನೀವೀಗ ಸ್ಕ್ರೀನಲ್ಲಿ ಒಂದು ರಿಯಾಲಿಟಿ ಶೋಗೆ ಹೋಗ್ಬೇಕು ಅನ್ನೋದು ನಿಮ್ಗೆ ಹೇಗೆ ಮನ್ಸಿಗೆ ಬಂತು? ಮತ್ತೆ ಅಲ್ಲಿ ಹೋಗ್ಲಿಕ್ಕೆ ನೀವು ಒಂದು, ನಮ್ಗೆ ಫಾರ್ ಎಕ್ಸಾಂಪಲ್ ತುಂಬಾ ಜನ ಮಕ್ಕಳು ನೋಡ್ತಿದ್ರೆ ಅವರಿಗೆ ಸಹ ಒಂದು ರಿಯಾಲಿಟಿ ಶೋ ಹೋಗ್ಬೇಕು, ಶ್ರೇಯಾ ಆಚಾರ್ಯ ಹೋಗಿದ್ದಾರೆ, ನಮಗೂ ಹೋಗ್ಬೇಕು. ಸೊ ಹೇಳಿ ಮೇಡಮ್. ಫಸ್ಟ್ ಆಫ್ ಆಲ್ ಮ್ಯಾಮ್ ಬೇಡ, ಶ್ರೇಯಾ ಹೇಳ್ಬೋದು ನೀವು. ಏನಂದರೆ
ನನಗೆ ಮೊದಲಿಂದಲೂ ಡ್ಯಾನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್. ನಾನು ಹೇಳಿದೆಲ್ಲ ನಿಮಗೆ, ನಾನು ಫಸ್ಟ್ ಹೀಗೆ ಕಾಂಪಿಟೇಷನ್ಸಲ್ಲಿ ಮುಂಬೈಲಿ ಕಾಂಪಿಟೇಷನ್ಸ್ ಆಗ್ತದಲ್ಲ ಚಿಕ್ಕದೆಲ್ಲ, ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ. ಮತ್ತು ಮೇಯ್ನ್ಲಿ ಗಣಪತಿ ಹೋಗುವಾಗ ನಮ್ಮ ಮನೆ ಕಾಲೋನಿಯಲ್ಲಿ ಗಣಪತಿ ಇರ್ತಿದ್ರು. ಸೊ ಗಣಪತಿ ವಿಸರ್ಜನ್ ಟೈಮ್ ಅದು ಫೇಮಸ್ ಅದು ಮುಂಬೈಲಿ ಡ್ಯಾನ್ಸ್ ಮಾಡೋದು, ಗರ್ಭ ಆಗಲಿ ಹಾಗೆ ಎಲ್ಲ ಮಾಡುವಾಗ ನಮ್ಮ ಸೊಸೈಟಿ ಅವರು ಹೇಳ್ತಿದ್ರು ಇವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಹೀಗೆ ಈಗ ಒಂದು ರಿಯಾಲಿಟಿ ಶೋ ಬರ್ತಾ ಉಂಟು ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಅಂತ, ಇಲ್ಲಿ ಇವಳನ್ನು ಒಮ್ಮೆ ಟ್ರೈ ಮಾಡುವ ಅಂತ. ಏನ್ ನನ್ನ ಶಾಕ್ ಇರ್ಲಿಲ್ಲ ಅಲ್ಲಿಗೆ ಹೋಗ್ಲೇಬೇಕಂತ. ಅಮ್ಮ ಅಪ್ಪ ಸಹ ಇಲ್ಲ, ಕ್ಯಾಶುವಲ್ ನನ್ನ ಪ್ಯಾಷನಿಗೆ ಇಷ್ಟಗೋಸ್ಕರ ಮಾಡ್ತಿದ್ದೆ ನಾನು. ಸೊ ಒನ್ ಡೇ ಏನಾಯ್ತು, ನಂಗೆ ಗೀತಾ ಕಪೂರ್ ಜಡ್ಜ್ ಇದ್ದಾಳಲ್ಲ ಗೀತಮ್ಮ, ಅವಳನ್ನ ನಾನು ಟಿವಿಯಲ್ಲಿ ತುಂಬಾ ನೋಡ್ತಿದ್ದೆ, ಅವಳು ನನ್ನ ಫೇವ್ರೆಟ್ ಜಡ್ಜ್. ಸೊ ನಂಗೆ ಅವಳೇ ಎದುರೊಂದು ಡ್ಯಾನ್ಸ್ ಮಾಡ್ಬೇಕಂತ ಒಂದು ಆಸೆ ಇತ್ತು, ಬಟ್ ರಿಯಾಲಿಟಿ ಶೋ ಮಾಡ್ಬೇಕಂತ ಇಲ್ಲ, ಬಿಕಾಸ್ ನಾನು 7 years ಅವಾಗ ತುಂಬ ಚಿಕ್ಕವಳ. ಮತ್ತೆ ಹೀಗೆ ಒಂದು ಟ್ರೈ ಮಾಡುವ ಅಂತ ಅಮ್ಮ ಅಪ್ಪ ಕರ್ಕೊಂಡು ಹೋದ್ರು ನನ್ನನ್ನು. ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ ಸೆಟ್ ಮಾಡಿ ಚಿಕ್ಕದು ಕರ್ಕೊಂಡು ಹೋದ್ರು ಆಡಿಷನ್ಸಿಗೆ. ಸೊ ದೇರ್ ಆರ್ ಲೈಕ್ 6 levels ಆಫ್ ಆಡಿಷನ್. ತುಂಬ ಲೈಕ್ ಡಿಫಿಕಲ್ಟ್ ಇದ್ದಾರೆ. ಆಲ್ ಓವರ್ ಇಂಡಿಯಾದಿಂದ ಕಂಟೆಸ್ಟೆಂಟ್ ಬರ್ತಾರೆ, ಮೋರ್ ದ್ಯಾನ್ 20,000 ಪೀಪಲ್. ಸೊ ಮಾರ್ನಿಂಗ್ 7 o'clock ಲೈನಿಂದ ರಾತ್ರಿ 10 ಗಂಟೆವರೆಗೆ ನಾವು ಲೈನಲ್ಲಿ ಇದ್ದೇವೆ ಫಸ್ಟ್ ಡೇ ಆಡಿಷನ್. ಮಾರ್ನಿಂಗಿಂದ ನೈಟ್ ನಂದು ಆಡಿಷನ್ ಫಸ್ಟ್ ರೌಂಡ್ ಆದದ್ದು 10 o'clock ನೈಟ್. ನಾನು ತುಂಬ ಅಂದರೆ ಎನರ್ಜಿ ಎಲ್ಲ ಹೋಗಿತ್ತು, ಚಿಕ್ಕದಿದ್ದ ನಿದ್ದೆ ಬರ್ತಿತ್ತು, ಆದರೂ ಟ್ರೈ ಮಾಡಿದೆ. ಐ ವಾಸ್ 7 years. ಸೊ ಮತ್ತೆ ಆಡಿಷನ್ ಕೊಟ್ಟೆ, ಫಸ್ಟ್ ಲೆವೆಲ್ ಪಾಸ್ ಆದೆ. ಮತ್ತೆ ಸೆಕೆಂಡ್ ರೌಂಡ್ ನೆಕ್ಸ್ಟ್ ಡೇ ಇತ್ತು, ಅದು ಪಾಸ್ ಆದೆ. ಥರ್ಡ್ ರೌಂಡ್ ಸಹ ಮೇನ್ ರೌಂಡ್ ಅಂದರೆ ಥರ್ಡ್ ರೌಂಡ್ ಕ್ರಿಯೇಟಿವ್ಸ್ ಎಲ್ಲ ಇರ್ತಾರೆ, ಅದು ಪಾಸ್ ಆದೆ. ಹಾಗೆ ಹೋಗಿ ಹೋಗಿ 4th level ಬಂದೆ. 4th level ಇಸ್ ದ ಇದು ಜಡ್ಜಸ್ ರೌಂಡ್. ಸೊ ಜಡ್ಜಸ್ ಕೂತ್ಕೊಳ್ತಾರೆ. ಸೊ 4th level ನಾನು ಜಡ್ಜಸ್ ಎದುರು ಮಾಡಿ ನಾನು ಸಿಲೆಕ್ಟ್ ಆದೆ ಟಾಪ್ 100ಗೆ ಐ ಗೆಸ್. ಅದರ ನಂತರ ಒಂದು ಕೊರಿಯೋಗ್ರಫಿ ರೌಂಡ್ ಇರ್ತದೆ, ಮೆಗಾ ಆಡಿಷನ್ಸ್ ಮೊದಲು. ಸೊ ಅವರೇ ಯಾರು ಗೊತ್ತುಂಟ ಟೀಮ್ ಅವರೇ ಒಂದು ಕೊರಿಯೋಗ್ರಫಿ ಕೊಡ್ತಾರೆ ನಮಗೆ, ಅದನ್ನು ನಾವು ಜಸ್ಟ್ 1 hour ಅಲ್ಲಿ ಪಿಕಪ್ ಮಾಡಿ ಮಾಡ್ಬೇಕು ಜಡ್ಜಸ್ ಮುಂದೆ. ಸೊ 1 hour ಅಲ್ಲಿ ಪಿಕಪ್ ಮಾಡಿ ಜಡ್ಜಸ್ ಮುಂದೆ ಮಾಡುವಾಗ ಅಲ್ಲಿಯೂ ಸೆಲೆಕ್ಟ್ ಆದೆ. ಮತ್ತೆ ಮೆಗಾ ಆಡಿಷನ್ಸ್ ಮೇನ್ ಫೈನಲ್ ರೌಂಡ್, ಅದು 20,000-30,000 ಪೀಪಲಲ್ಲಿ ಟಾಪ್ 16 ಸೆಲೆಕ್ಟ್ ಆಗೋದು. ಸೊ ಆ ರೌಂಡಲ್ಲಿ ಸಹ ಕ್ಲಿಯರ್ಡ್. ಹಾಗಾಗಿ ಟಾಪ್ 16ಗೆ ಬಂದೆ ನಾನು. ಅದರ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ನಂದು. ತುಂಬ ಜನ ಲೈಕ್ ಸಪೋರ್ಟ್ ಮಾಡಿದರು, ಹಾಗೆ ಹೋಗಿ ನಾನು ಟಾಪ್ 6th ಬಂದೆ. ಸೊ ಮೇಡಮ್ ನೀವು ಹೇಳಿದ್ರಿ, ಓಕೆ ಮೇಡಮ್ ಹೇಳಬಾರ್ದಲ್ವಾ, ಶ್ರೇಯಾ ನೀವು ಹೇಳಿದ್ರಿ ಡ್ಯಾನ್ಸ್ ಕಲ್ತ್ರಿ, ಪ್ಯಾಷನ್ ಇತ್ತು ಅಂತ. ನಿಮ್ಮ ಡ್ಯಾನ್ಸ್ ಗುರು ಯಾರು ಅಂದ್ರೆ ನಿಮಗೆ ಯಾರು ಡ್ಯಾನ್ಸ್ ಕಲಿಸಿಕೊಟ್ಲ, ಅಥವಾ ನೀವೇ ಡ್ಯಾನ್ಸ್ ಕಲಿತಾ ಹೋದದ್ದ ಹೇಗೆ ಅನ್ನೋದು. ಮತ್ತೆ ನೀವು ಈಗ ಒಂದೊಂದು ಲೆವೆಲ್ ಅಂತ ಹೇಳಿದ್ರಿ, ಸೊ ತುಂಬಾ ಗುರುಗಳಿದ್ದಾರಾ ಹೇಗೆ ಅಂತ ನಮ್ ಗುರು ಬಗ್ಗೆ ಹೇಳಿ. ಸೊ ಫಸ್ಟ್ಲಿ ನಾನು ಫಸ್ಟ್ ಬೇಸಿಕ್ ಕಲ್ತದ್ದು ನಾನು ಓನಿಂದ, ಟಿವಿ ನೋಡಿ, ಟಿವಿಯೇ ನನ್ನ ಗುರು. ಫಿಲ್ಮ್ ಸಾಂಗ್ಸ್ ಅದೆಲ್ಲ ನೋಡಿ ನಾನು ಫ್ರೀ ಸ್ಟೈಲ್ ಡ್ಯಾನ್ಸ್, ನನಗೆ ಏನು ಟ್ರೈನಿಂಗ್ ಇಲ್ಲ ನನಗೆ ಮೊದಲೇ. ಬಟ್ ಆಡಿಷನ್ ಅಂತ ಹೋಗುವಾಗ DIDಯಲ್ಲಿ ಸ್ವಲ್ಪ ಪ್ರಿಪೇರ್ ಆಗಬೇಕಾಗ್ತದೆ. ಸೊ ಆಗ ನನಗೆ ನನ್ನ ಫಸ್ಟ್ ಗುರು ಜಯಕುಮಾರ್ ನಾಯರ್, ಅವರು ಜಿ ಟಿವಿಯಲ್ಲಿ ಬಂದಿದ್ರು, ಡ್ಯಾನ್ಸ್ DIDಯಲ್ಲೇ ಬಂದಿದ್ರು ಅವ್ರು ಸಹ. ಅವ್ರು ನನ್ನ ಗುರು. ಅವ್ರು ಮುಂಬೈ ಅವರೇ, ಹೌದು, ಎಲ್ಲ ಮುಂಬೈ ಇದೆ. ಸೊ ಅವ್ರು ನನ್ನ ಫಸ್ಟ್ ಗುರು ನಾನು ಹೇಳ್ತೇನೆ. ಮೆಗಾ ಆಡಿಷನ್ ಕೊರಿಯೋಗ್ರಫಿ ಎಲ್ಲ ಅವರೇ ಮಾಡಿದ್ದು. ಅದರ ನಂತರ ನನಗೆ ಸುಮಾರು ಗುರು ಸಿಕ್ಕಿದ್ದಾರೆ. ಸೊ DIDಯಲ್ಲಿ ಸ್ಕಿಪ್ಪರ್ ಆಗಿದ್ದ ನಂದು ನೀರವ್ ಸರ್ ಅಂತ ಅವರಿದ್ರು. ಮತ್ತು ನಾನು ತುಂಬ ಟ್ರೈನಿಂಗ್ ತಗೊಂಡೆ. ಅದರ ನಂತರ ಟೆರೆನ್ ಸರ್ ಹತ್ರ ನಾನು ಕಂಟೆಂಪ್ರರಿ ಕಲ್ತಿದ್ದೇನೆ ಆಫ್ಟರ್ DID. ಮತ್ತು ಕಾರ್ತಿಕ್ ಸರ್ ಅಂತ, ಈಗ ನಾನು ಹಿಪ್ ಹಾಪ್ ಕಲಿತಿದ್ದೇನೆ. ಸೊ ಹಾಂ, I know like all forms like freestyle, hip hop is my main, and contemporary, Bollywood, then folk Tollywood, and basics I know semi-classical, Kathak also. Yeah. ಭರತನಾಟ್ಯಂ ಲೈಕ್ 2 years ಮಾಡಿದ್ದೆ ಬೇಸಿಕ್ಸ್, ಹೌದು. ಬಟ್ ಮೇನ್ ಕಂಟಿನ್ಯೂ ಮಾಡಲಿಕ್ಕೆ ಸ್ವಲ್ಪ ನಂದು ಸ್ಟೈಲ್ ಏನೋ ಸರಿ ಆಗಲಿಲ್ಲ. ಬಿಕಾಸ್ ಭರತನಾಟ್ಯಂ ಪಾಸ್ಚರ್ ನಾನು ಜಾಸ್ತಿಯಾಗಿ ವೆಸ್ಟರ್ನಿಗೆ ತರ್ತಿದ್ದೆ. ಸೊ ಸಮಥಿಂಗ್ ಕೊರಿಯೋಗ್ರಾಫರ್ ಹೇಳಿದರು ಒಂದೇ ಫೀಲ್ಡಲ್ಲಿ ಅವಳು ಕಾನ್ಸಂಟ್ರೇಟ್ ಮಾಡಿ, ಒಂದೇ ಸ್ಟೈಲಲ್ಲಿ. ಹಾಂ, ಬಟ್ ನಂಗೆ ಹಾಗೆ ಏನಿಲ್ಲ, ಬಿಕಾಸ್ ಟ್ರೆಡಿಷ್ನಲ್ ಅದು ನಮ್ಮದು. ಸೊ ಐ ಲವ್ ಇಟ್. ಆ್ಯಂಡ್ ಅದು ಸಹ ಬರ್ತದೆ ನನಗೆ, ಬೇಸಿಕ್ಸ್ ಬರ್ತದೆ.
ಸೊ ಇದೆಲ್ಲ ಅಲ್ಲದೆ ನಮ್ಮ ಶ್ರೇಯಾ ಅವರು ಬಾಲಿವುಡ್ ಅಲ್ಲಿ ಹೀರೋಯಿನ್ಸ್ ಗೆ ಡ್ಯಾನ್ಸ್ ಕಲಿಸಿದ್ದಾರೆ, ಅದು ನಮ್ಗೆ ಗೊತ್ತಿದೆ. ಅದಲ್ಲದೆ ಸೀರಿಯಲ್ ಅಲ್ಲಿ ಸಹ ಆಕ್ಟ್ ಮಾಡ್ತಾರೆ. ಸೊ ಇದೆಲ್ಲ ಅನುಭವವನ್ನು ಹಂಚಿಕೊಳ್ಬಹುದಾ? ಸೊ ಆಫ್ಟರ್ ಡ್ಯಾನ್ಸಿಂಗ್ ನನಗೆ ಇಂಟ್ರೆಸ್ಟ್ ಆ್ಯಕ್ಟಿಂಗಲ್ಲಿ ತುಂಬ ಬಂದಿದೆ. ಸೊ ಫಸ್ಟ್ ಈಗ ರೀಸೆಂಟ್ಲಿ ನಾನು ಥಿಯೇಟರ್ ಆ್ಯಕ್ಟ್ ಸಹ ಮಾಡ್ತೇನೆ. ಗುಲ್ಜಾರ್ ಸರ್ ಇದ್ದಾರಲ್ಲ ರೈಟರ್, ಅವರದ್ದು ತುಂಬ ಥಿಯೇಟರ್ ಆ್ಯಕ್ಟ್ ಮಾಡಿದ್ದೇನೆ ನಾನು. ಪೃಥ್ವಿ ಥಿಯೇಟರ್ ಆ್ಯಸ್ ಅ ಲೀಡ್ ನಾನು ಪರ್ಫಾರ್ಮ್ ಮಾಡಿದ್ದೇನೆ, ತುಂಬ ಶೋಸ್ ಮಾಡಿದ್ದೇನೆ. ಅದರ ನಂತರ ಸೌತಲ್ಲಿ ತಮಿಳಲ್ಲಿ ಒಂದು ವೆಬ್ ಸೀರೀಸ್ ಮಾಡಿದ್ದೆ ನಾನು. ಏಲ್ ವಿಜಯ್ ಡೈರೆಕ್ಟರ್ ಅಂತ, ಅವರ ವೆಬ್ ಸೀರೀಸ್ ಇತ್ತು 5, 6, 7, 8 ಡ್ಯಾನ್ಸಿಂಗ್ ಬೇಸ್ಡ್ ವೆಬ್ ಸೀರೀಸ್ ಅದು. ಓ, ಡ್ಯಾನ್ಸಿಂಗ್ ಬೇಸ್ಡ್ ವೆಬ್ ಸೀರೀಸ್. ಅದು ಏನಂತ ಗೊತ್ತಿರಲಿಲ್ಲ, ಇವರ ಬಾಯಿಂದಲೇ ಕೇಳುವ ಅಂತ ಈಗ ಗೊತ್ತಾಯ್ತು. ಅದರದ್ದು ವಾಚ್ ಮಾಡಬೇಕು. ಎಸ್, ಪ್ಲೀಸ್ ವಾಚ್. ಸೊ ಅದರಲ್ಲಿ ನಂದು ಫಸ್ಟ್ ಆಸ್ ಅ ಆಕ್ಟರ್ ನಾನು ಅದರಲ್ಲಿ ವರ್ಕ್ ಮಾಡಿದ್ದು ವೆಬ್ ಸೀರೀಸಲ್ಲಿ ತಮಿಳ್. ಅದರ ನಂತರ ನಾನು ಕೊರಿಯೋಗ್ರಾಫರ್ ಚಿನ್ನಿ ಪ್ರಕಾಶ್ ಮಾಸ್ಟರಿಗೆ ನಾನು ಇನ್ ಕೊರಿಯೋಗ್ರಫಿ ಅಸಿಸ್ಟ್ ಮಾಡ್ತೇನೆ. ಸೊ ಈಗ ಲೈಕ್ ರೀಸೆಂಟ್ಲಿ ಬುಲ್ಬುಲೆಯ 3 ಬಂದಿತ್ತು, ಅದರಲ್ಲಿ ನಾನು ಮಾಸ್ಟರ್ ಜಿಗೆ ಅಸಿಸ್ಟ್ ಮಾಡಿದ್ದೆ. ಸೊ ಫವ್ಯ ಬಾಲನ್ ಮ್ಯಾಮ್ ಆ್ಯಂಡ್ ಮಾಧುರಿ ದೀಕ್ಷಿತ್ ಮ್ಯಾಮ್ ಮತ್ತು ಕಾರ್ತಿಕ್ ಸರಿಗೆ, ಇವ್ರು 3 ಮಂದಿಗೆ ನಾನು ಹೆಲ್ಪ್ ಮಾಡಿದ್ದೆ ಅಂದರೆ ಅಸಿಸ್ಟೆಂಟ್. ಸೆಲೆಬ್ರಿಟೀಸ್ ಗಳಿಗೆ ಕಲಿಸೋದು ಹೇಗೆ ಅನುಭವ? ವೆರಿ, ಐ ಮೀನ್ ಫಸ್ಟ್ ಆಫ್ ಆಲ್ ಇಟ್ಸ್ ಅ ಪ್ಲೆಜರ್. ಎಸ್, ಐ ಫೀಲ್ ಲೈಕ್ ವೆರಿ ಬ್ಲೆಸ್ಡ್. ಆ್ಯಂಡ್ ತುಂಬ ಸ್ವೀಟ್ ಅವರು. ನಾನು ವಿದ್ಯಾ ಮ್ಯಾಮ್ ಒಟ್ಟಿಗೆ ಕೆಲಸ ಮಾಡುವಾಗ ಅವರು ವೆರಿ ಹಂಬಲ್ ಮತ್ತು ವೆರಿ ಸ್ವೀಟ್ ಪರ್ಸನ್ ಅವರು. ಅಂದರೆ ಲಾಸ್ಟ್ ಡೇ ಶೂಟ್ ಆದ ನಂತರ ಅವ್ರು ನಮಗೆ ಒಂದು ಸ್ಯಾರಿ ಸಹ ಗಿಫ್ಟ್ ಮಾಡಿದ್ದಾರೆ ಮ್ಯಾಮ್. ಸ್ಯಾರಿ ಮತ್ತು ಒಂದು ಚಿಕ್ಕದೊಂದು ಲೆಟರ್ ಸಹ ಬರೆದು ಕೊಟ್ಟಿದ್ರು. ಹಾಂ, ನನ್ನ ಬಗ್ಗೆ ಅವ್ರು ನನಗೆ ಸೌತ್ ಇಂಡಿಯನ್ ಗುಂಡಿ ಅಂತ ಕರೆಯೋದು. ಸೊ ಹಾಗೆ. ಮತ್ತು ಮಾಧುರಿ ಮ್ಯಾಮ್ ಸಹ ವೆರಿ ಸ್ವೀಟ್, ಅವರೊಟ್ಟಿಗೆ ಸಹ ವರ್ಕ್ ಮಾಡಿ ತುಂಬ ಇಷ್ಟ ಆಯಿತು. ಈವನ್ ಕಾರ್ತಿಕ್ ಸರ್ ಸಹ ವೆರಿ ಫನ್ ಲವಿಂಗ್, ಅವರೊಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಇದೆಲ್ಲ ನನಗೆ ಚಿನ್ನಿ ಪ್ರಕಾಶ್ ಮಾಸ್ಟರಿಂದಲೇ ಸಿಕ್ಕಿದ್ದು. ಮತ್ತು ಶಂಕರ್ ಮಾಸ್ಟರ್ ಅಂತ ಇದ್ದಾರೆ, ಬಾಹುಬಲಿ, ಅಖಂಡ ಅದೆಲ್ಲ ಕೊರಿಯೋಗ್ರಾಫರ್, ಅವ್ರು ಸಹ ಅವರಿಗೂ ಅಸಿಸ್ಟ್ ಮಾಡಿದೆ ನಾನು ಕೆಲವು ಮೂವೀಸಿಗೆ. ಮತ್ತು ಈಗ ರೀಸೆಂಟ್ಲಿ ಅಂದರೆ ಅದೇ ಆ್ಯಕ್ಟಿಂಗಲ್ಲಿ ಬಂದಿದ್ದೇನಲ್ಲ, ಸೊ ಆ್ಯಕ್ಟಿಂಗಲ್ಲಿ ನಾನೀಗ ಬಾಲಾಜಿ ಫಿಲ್ಮ್ಸ್ ಅವರದೊಂದು ಸೀರಿಯಲ್ ಮಾಡ್ತಿದ್ದೇನೆ. ಹಾಂ, ಸಾಸ್ ಬಹು ಔರ್ ಸ್ವಾದ್ ಅಂತ. ಸೊ ಅದರಲ್ಲಿ ನನ್ನೊಂದು ಕ್ಯಾರೆಕ್ಟರ್ ಇದೆ, ನಿಖಿತಾ ರಸ್ತೋಗಿ. ಸೊ ನಾನು ಹೇಗೆ ಇದ್ದೇನೆ ಆ್ಯಸ್ ಅ ಡ್ಯಾನ್ಸರ್, ಹಾಗೆ ಕ್ಯಾರೆಕ್ಟರ್. ಸೊ ನಂಗೆ ಏನು ಆ್ಯಕ್ಟಿಂಗ್ ಮಾಡ್ಬೇಕಂತ ಇಲ್ಲ, ಸೀನ್ ಹೇಳಿದ್ರೆ ಸಾಕು ನಾನು ಹಾಗೆ ಮಾಡ್ತೇನೆ, ಡ್ಯಾನ್ಸ್ ಮಾಡ್ತಾ ಮಾತಾಡ್ತೇನೆ. ಸೊ ನೀವು ಪ್ಲೀಸ್ ನೋಡಿ. ಅದು ಎಲ್ಲಿ ಟೆಲಿಕಾಸ್ಟ್ ಆಗುತ್ತೆ? ಬಾಲಾಜಿ ಟೆಲಿಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ನೀವು ಯೂಟ್ಯೂಬ್ ಅದು ಸಬ್ಸ್ಕ್ರೈಬ್ ಮಾಡಬೇಕು ಚಾನಲ್. ಎವ್ರಿ ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ ಬರ್ತದೆ ಎಪಿಸೋಡ್ಸ್. ಟೋಟಲ್ ಈಗ 30 ಎಪಿಸೋಡ್ಸ್ ಇದೆ ಸೀಸನ್ 1. ಸೊ ಈಗ 15, 16 ಟೆಲಿಕಾಸ್ಟ್ ಆಗಿದೆ, ಇನ್ನೂ ಆಗ್ತದೆ. ಪ್ಲೀಸ್ ನೋಡಿ, ತುಂಬಾ ಫನ್ ಇದೆ ಅದು. ಎಸ್, ಸಪೋರ್ಟ್ ಮಾಡಬೇಕು ಪ್ಲೀಸ್. ಈಗ ಬರ್ತಾ ಇದೆ ಲೇಟೆಸ್ಟ್ ವರ್ಕ್ ನಂದು. ಸೊ ನಿಮ್ಮ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಏನಂತ ಹೇಳ್ಬೋದಾ? ಎಜುಕೇಶನ್ ಈಗ ನಾನು ಫಿಲ್ಮ್ ಲೈನಲ್ಲಿ ಇದ್ದೇನೆ. ಸೊ ನಾನು ಫಿಲ್ಮ್ ಮೇಕಿಂಗ್ ಕಲಿತಿದ್ದೇನೆ. ಫಿಲ್ಮ್ ಮೇಕಿಂಗ್, ಟೆಲಿವಿಷನ್, ನ್ಯೂ ಮೀಡಿಯಾ ಪ್ರೊಡಕ್ಷನ್, FTNMP ಅಂತ. ಈಗ ಡಿಗ್ರಿ, ಫೈನಲ್ ಇಯರ್ ಡಿಗ್ರಿ ಆಯಿತು. ಸೊ ಅದೇ ನಾನು ಈಗ ಫಿಲ್ಮ್ ಸೈಡ್ಸ್ ಇದ್ದೇನೆ, ಅಂದರೆ ಕ್ರಿಯೇಟಿವ್ ಡಿರೆಕ್ಷನ್ ಸೈಡ್ಸ್ ಇದ್ದೇನೆ, ಪ್ಲಸ್ ಆ್ಯಕ್ಟಿಂಗ್. ಸೊ ನನಗೆ ಮೇನ್ ಡಿರೆಕ್ಟರ್ ಆಗಬೇಕಂತ ತುಂಬ ಇಷ್ಟ ಇದೆ ಹಾಗೆ. ಸೊ ಕ್ರಿಯೇಟಿವ್ ಸೈಡ್ಸ ಈಗ ನಾನು ವರ್ಕ್ ಮಾಡ್ತಿದ್ದೇನೆ. ಅಲ್ಲಿ ಹೇಗೆ ಕ್ಲಾಸಸ್ ಎಲ್ಲ ಎಲ್ಲಿ? ಅದು ಮುಂಬೈಯಲ್ಲೇನಾ? ಹೌದು, ಎಲ್ಲ ಮುಂಬೈಯಲ್ಲಿ. ಹೇಗೆ ಕಾಲೇಜಿಗೆ ಹೋದ ಹಾಗೆ ಹೋಗ್ಬೇಕದು ಹೇಗೆ? ಹೌದು, ಇಟ್ಸ್ ಅ ಪ್ರಾಪರ್ ಡಿಗ್ರಿ. ಪ್ರಾಪರ್ ಡಿಗ್ರಿ, BA ಇನ್ ಫಿಲ್ಮ್ ಮೇಕಿಂಗ್. BA ಇನ್ ಫಿಲ್ಮ್ ಮೇಕಿಂಗ್. ಹೌದು, ಆಯ್ತು. ಈಗ ಆಯ್ತು, ಈ ವರ್ಷ ಫೈನಲ್ ಆಯ್ತು. ನೆಕ್ಸ್ಟ್ ಅದೇ ನಾನೀಗ ವರ್ಕ್ ಮಾಡ್ತಿದ್ದೇನೆ ಆಸ್ ಅ ಕ್ರಿಯೇಟಿವ್ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡ್ತಿದ್ದೇನೆ ನಾನು. ಅದೇ. ಸೊ ಏನಾದರೂ ಮಾಡುವ ಅಂದಾಜು? ಪ್ಲಾನ್ಸ್ ಇದೆ, ಬಟ್ ಅದೇ ಈಗ ನೋಡುವ ಹೇಗೆ, ಅಂದ್ರೆ ಟೈಮ್ ಫ್ಲೋ. ಆಕ್ಚುಲಿ ಫಿಲ್ಮ್ ಮೇಕಿಂಗ್ ಫೀಲ್ಡ್ ಅಲ್ಲಿ ಮೇನ್ ಇಸ್ ಪ್ರಾಕ್ಟಿಕಲ್. ಸೊ ನೀವು ಪ್ರಾಕ್ಟಿಕಲ್ ಎಷ್ಟು ಒಳ್ಳೆ ಮಾಡ್ತೀರಿ ಅದರ ಮೇಲೆ ಡಿಪೆಂಡ್. ಮಾಸ್ಟರ್ಸ್ ನಮಗೆ ಕಲಿಬೇಕಂತ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಡೈರೆಕ್ಟರಿಗೆ ಅಸಿಸ್ಟ್ ಮಾಡ್ತಿದ್ದೇನೆ, ಆನ್ ಫೀಲ್ಡ್ ವರ್ಕ್ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಸಿಗ್ತದೆ ಅದೇ ಮಾಸ್ಟರ್ಸ್, ನಮಗೆ ಅದೇ ಸ್ಟಡಿ. ಬಿಕಾಸ್ ಪ್ರಾಕ್ಟಿಕಲಿ ನಾವು ಎಷ್ಟು ಒಳ್ಳೆ ಇರ್ತೇವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ನೀವು ಎಷ್ಟೇ ಕಲ್ತ್ರೂ ಸಹ ಆನ್ ಫೀಲ್ಡ್ ನೀವು ಬೆಸ್ಟ್ ಇರಬೇಕು. ಸೊ ಮಾಸ್ಟರ್ಸ್ ಇಂಟ್ರೆಸ್ಟ್ ಇದ್ದರೆ ಆಫ್ಕೋರ್ಸ್ ಮಾಡ್ಬೋದು, ಇಟ್ಸ್ ವೆರಿ ಗುಡ್. ಬಟ್ ಆನ್ ಪ್ರಾಕ್ಟಿಕಲ್ ಎಷ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ, ದಟ್ ಈಸ್ ದ ಬೆಸ್ಟ್. ಸೊ ವೀಕ್ಷಕರೇ,
ಇವರ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಹೋದ್ರೆ ಅಷ್ಟು ಚಂದ ಚಂದದ ಡ್ಯಾನ್ಸ್ ವಿಡಿಯೋಸ್ಗಳಿವೆ. ಅದರಲ್ಲಿ ವೆರಿ ವೆರಿ ಕ್ಯೂಟ್ ಮತ್ತೆ ನಂಗೆ ತುಂಬಾ ಇಷ್ಟ ಆಗಿರುವಂತದ್ದು, ನೀವು ಒಂದು ಪ್ರಭುದೇವ ಸರ್ ಒಟ್ಟಿಗೆ ಒಂದು ಫೋಟೋ ಹಾಕಿದ್ದೀರಾ. ಅದರ ಬಗ್ಗೆ ಅವರೊಟ್ಟಿಗೆ ನಿಮ್ಗೆ ಇರುವ ಎಕ್ಸ್ಪೀರಿಯನ್ಸಸ್ ಏನೆಲ್ಲ ನಿಮ್ಗೆ ಕಲೀಲಿಕ್ಕೆ ಸಿಕ್ಕಿತ್ತು ಅಂತ ಹೇಳ್ಬೋದಾ? ಸೊ ಬೇಸಿಕ್ಲಿ ಈಗ ರೀಸೆಂಟ್ಲಿ ನಾನೊಂದು ವಿಜಯ್ ಚಾನಲ್ ಅಂತ ಶೋಗೆ ಜೋಡಿ ಆರ್ ಯು ರೆಡಿಯಲ್ಲಿ ಪಾರ್ಟಿಸಿಪೇಟ್ ಆಗಿದ್ದೆ. ಆ ಶೋ ಮಾಡಿದ್ದೆ ನಾನು ವಿಜಯ್ ಟಿವಿಯಲ್ಲಿ. ಸೊ ಅಲ್ಲಿ ನಾನು ಶೋ ಮಾಡ್ತಾ ಇರುವಾಗ, ಚೆನ್ನೈಯಲ್ಲಿ ಅದು ಶೋ ಆದದ್ದು, ಅಲ್ಲಿ ಮಾಡ್ತಾ ಇರುವಾಗ ನನ್ನ ಒಂದು ಡಾನ್ಸ್ ವಿಡಿಯೋ ರ್ಯಾಂಡಮ್ಲಿ ನಾನೊಂದು ವರ್ಕ್ಶಾಪಲ್ಲಿ ಡ್ಯಾನ್ಸ್ ಮಾಡಿದ್ದೆ. ಸೊ ಆ ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋ ವೈರಲ್ ಆಗಿ ಪ್ರಭುದೇವ ಮಾಸ್ಟರಿಗೆ ಕಂಡಿತ್ತು ವಿಡಿಯೋ. ಸೊ ಪ್ರಭುದೇವ ಮಾಸ್ಟರ್ ನಮ್ಮ ಶೋ ಇದು ಜಡ್ಜ್ ಸ್ಯಾಂಡಿ ಮಾಸ್ಟರ್ ಅಂತ ಇದ್ರು. ಅವರಿಗೆ ಅವರ ಕ್ಲೋಸ್, ಅವರ ಗುರು. ಸೊ ಅವರಿಗೆ ಹೇಳಿದ್ರು, ನಂಗೆ ಈ ಹುಡುಗಿಯನ್ನು ನೋಡಿದಾಗೆ ಉಂಟು ನಿಮ್ಮ ಶೋ ಅಲ್ಲಿ, ವಿಜಯ್ ಟಿವಿ ಜೋಡಿಯಲ್ಲಿ, ನಂಗೆ ತುಂಬಾ ಇಷ್ಟ ಆಗಿದೆ, ಮೀಟ್ ಆಗ್ಬೋದಾ ಅಂತ. ಸೊ ಸ್ಯಾಂಡಿ ಮಾಸ್ಟರ್ ಬಂದು ಹೇಳಿದ್ರು, ನಮ್ಮ ಶೋ ಅಲ್ಲಿ ಹೇಳಿದ್ದಾರೆ, ಹೀಗೆ ಪ್ರಭುದೇವ ಮಾಸ್ಟರ್ ನನ್ನ ವಿಡಿಯೋ ನೋಡಿದರೆ ಅವರಿಗೆ ಮೀಟ್ ಆಗ್ಬೇಕಂತ, ನಾನು ತುಂಬಾ ಇಷ್ಟ ಆಗಿದೆ. ಸೊ ಹಾಗೆ ಕನೆಕ್ಟ್ ಆದದ್ದು. ವೆರಿ ನೆಕ್ಸ್ಟ್ ಡೇ ನಾನು ಪ್ರಭುದೇವ ಮಾಸ್ಟರ್ ಅನ್ನು ಮೀಟ್ ಆಗ್ಲಿಕ್ಕೆ ಚೆನ್ನೈಯಲ್ಲಿ ಹೋಗಿದ್ದೆ. ನಾನು ಮಾಸ್ಟರ್ ಮೀಟ್ ಆಗಿ, ಈಸ್ ಅ ಲೆಜೆಂಡ್, ಡ್ಯಾನ್ಸ್ ಕಿಂಗ್ ಅಂದ್ರೆ ಪ್ರಭುದೇವ ಮಾಸ್ಟರ್. Yes. No, even I used to look him in the screen and I used to admire him like anything. But when like my dream came true when I met him live. ಬಿಕಾಸ್ ಆಲ್ಸೋ ಅವ್ರು ನಂಗೆ ಹೇಳಿದ್ರು ಲೈವ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಅವರ ಎದುರು, ಇನ್ ಫ್ರಂಟ್ ಆಫ್ ಹಿಮ್ ಐ ಪರ್ಫಾರ್ಮ್ಡ್ ದ ಸೇಮ್ ಡಾನ್ಸ್. ಹಿ ಟೋಟಲಿ ಲೈಕ್ ಅಪ್ರಿಷಿಯೇಟೆಡ್ ಮೀ. ತುಂಬ ಅವರು ಇದು ಮಾಡಿದ್ರು. ಮತ್ತೆ ಅದೇ ಫ್ಯೂಚರ್ ಏನಾದರೂ ಇದ್ರೆ ಸರ್ ಕರೀತಾರಂತ. ಸೊ ಅದೊಂದು ನನ್ನ ಸ್ಮಾಲ್ ಮೀಟಿಂಗ್ ಇದ್ದದ್ದು ಚೆನ್ನೈಲಿ ಆ ಶೋ ಇಂದ. ಇಲ್ಲ, ನಾನು ಬೇಸಿಕ್ಲಿ ಚೆನ್ನೈಲೇ ಇದ್ದೆ, ಆ ಶೋ ಆಗ್ತಾ ಇತ್ತು ನಂದು ವಿಜಯ್ ಟಿವಿ. ಆವಾಗಲೇ ಅವ್ರು ಕರೆದದ್ದು. ಹೌದು, ಹಾ. ಸೊ ಹಾಗೆ ಒಂದು ಎಕ್ಸ್ಪೀರಿಯನ್ಸ್. ಸೊ ಮಾತಾಡ್ತಾ ನಾವೀಗ ಒಂದು ವೈರಲ್ ಆದ ವಿಡಿಯೋ ಬಗ್ಗೆ ಮಾತಾಡ್ಬೇಕು. ಸೊ ಶ್ರೇಯಾ ಆಚಾರ್ಯ ಅವರು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಷ್ಟಮಿಯ ದಿನ ವೇಷಗಳ ಅಡ್ಡ ಹಾಕಿ, ಅಂದ್ರೆ ಟ್ರಾಫಿಕ್ ಜಾಮ್ ಆದಾಗ ಇವರಿಗೆ ತಟ್ ಅಂತ ಕಾರಿಂದ ಇಳಿದು ಬಂದು ಅವರುಗಳೊಟ್ಟಿಗೆ ಡ್ಯಾನ್ಸ್ ಮಾಡ್ಬೇಕಂತ ಅನ್ಸಿದೆ. ಅದು ಎಲ್ಲ ಕಡೆ ವೈರಲ್ ಆಗಿದೆ. ಸೊ ಆ ಮೂಮೆಂಟಿಗೆ, ಆ ಸ್ಪಾಟಿಗೆ ನೀವು ಡ್ಯಾನ್ಸ್ ಮಾಡಿದ ಆರ್ ಆ ಫುಲ್ ಡ್ಯಾನ್ಸ್ ಕೊರಿಯೋಗ್ರಫಿ ನಿಮ್ಮ ತಲೆಯಲ್ಲಿ ಇತ್ತ? ಗುಡ್ ಕ್ವೆಶ್ಚನ್. ಫಸ್ಟ್ ಆಫ್ ಆಲ್ ಅದೇ ಅಷ್ಟಮಿ ದಿನ ಅದು ನಾನು ಮಾಡಿದ ಆನ್ ದ ಸ್ಪಾಟ್, ನಥಿಂಗ್ ಪ್ಲಾನ್ಡ್. ಎಂತ ಸಹ ಪ್ಲಾನ್ ಇಲ್ಲೇ ಇಲ್ಲ. ಅಂದ್ರೆ ನಾವು ಎಂತದೋ ಒಂದು ಕಾಂಪಿಟೇಷನ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಆಚೆ ಕಡಿಯಾಲಿ ಸೈಡ್, ಹುಲಿವೇಷ ಕಾಂಪಿಟೇಷನ್, ಹುಲಿವೇಷ ಕಾಂಪಿಟೇಷನ್ ನೋಡ್ಲಿಕ್ಕೆ ಹೋಗ್ತಿದ್ದೆ. ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲ ಇದ್ರು. ಸೊ ಸಿಸ್ಟರ್ಸ್ ಒಟ್ಟಿಗೆ ನಾನು ಕಾರಲ್ಲಿ ಹೋಗ್ತಿದ್ದೆ. ಹೋಗುವಾಗ ಸಿಗ್ನಲ್ ಬಿತ್ತು ಅಲ್ಲಿ ಸರ್ಕಲ್ ಅಲ್ಲಿ, ಎಲ್ಲಿ ನಾನು ಡ್ಯಾನ್ಸ್ ಕಲ್ಸಂಕ ಅಲ್ಲ, ಹೌದು ಎಕ್ಸಾಕ್ಟ್ಲಿ ಕಲ್ಸಂಕ ಸರ್ಕಲ್ ಅಲ್ಲಿ ಸಿಗ್ನಲ್ ಬಿತ್ತು. ಅದು ಸಿಗ್ನಲ್ ಬೀಳುವಾಗ ನಂಗೆ ಸ್ಪೇಸಸ್ ಇತ್ತು, ಸ್ವಲ್ಪ ಹೇಗೆ ಅಂತ ಗೊತ್ತಿಲ್ಲ ನಂಗೆ. ಪ್ಲಸ್ ಒಂದು ವೇಷದವರು ಟ್ರಕ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು. ಅವ್ರು ಟ್ರಕ್ ಮೇಲೆ ಮಾಡ್ತಿದ್ರು ಡ್ಯಾನ್ಸ್. ಇದು ಸಾಂಗ್ ಬಂತು, ಅಪ್ಪಡಿ ಪೋಡೆ. ಹಾ, ನಾನು ಹಾಡುದಿಲ್ಲ, ಕಾಪಿ ರೈಟ್ ಬರ್ತದೆ. ಹಾಡ್ಬೋದಾ? ಅಪ್ಪಡಿ ಪೋಡೆ ಅಂತ ಡ್ಯಾನ್ಸ್ ಸಾಂಗ್ ಬರ್ತಿತ್ತು. ಆವಾಗ ನಂಗೆ ಒಳಗೆ ಡ್ಯಾನ್ಸರ್ ಅಲ್ಲ ನಾನು, ಅದು ಕೀಡ ಇರ್ತದಲ್ಲ, ಅದು ನಂಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೋಡಿದ್ದೇನೆ ಕಾರದ್ದು ಡೋರ್ ಹೀಗೆ ತೆಗೆದು ನಂಗೆ ಈಗ ಸದ್ಯಕ್ಕೆ ಯಾರು ಕಾಣೋದಿಲ್ಲ, ಹೋಗ್ಬೇಕು ಡ್ಯಾನ್ಸ್ ಮಾಡ್ಬೇಕು ಅಷ್ಟೇ. ಕರೆಕ್ಟ್. ಸೊ ಅದು ನಂಗೆ ಬಂತೆ, ಅದು ಸ್ಪೀಕರ್ ಅಲ್ಲಿ ಎಲ್ಲ ಸೌಂಡ್ ಕೇಳುವಾಗ ನಂಗೆ ಮಾಡುವಂತ ಆಯ್ತು. ಸೊ ನಾನು ತೆಗ್ದೆ, ಹೋದೆ. ನನ್ನ ಸಿಸ್ಟರ್ ಇದ್ರು, ಅವ್ರು ಬಂದು ವಿಡಿಯೋಗ್ರಾಫರ್, ಅವರಿಗೆ ಇನ್ನೊಂದು ಕೀಡ, ವಿಡಿಯೋ ತೆಗಿಯೋದು ಕೀಡ. ಅವ್ರು ಕರೆಕ್ಟ್ ಬಂದು ವಿಡಿಯೋ ತೆಗೆದ್ರು. ಸೊ ವಿಡಿಯೋ ತೆಗಿಯುವಂತ ಪ್ಲಾನ್ ಏನಿರ್ಲಿಲ್ಲ. ಸಿಸ್ಟರ್ ತೆಗೆದ್ರು, ನಾನು ಡ್ಯಾನ್ಸ್ ಮಾಡಿದೆ. ಅದು ಮತ್ತೆ ಪೋಸ್ಟ್ ಮಾಡುವಾಗ ವೈರಲ್ ಆಯ್ತು. ಅದು ಪೋಸ್ಟ್ ಸಹ ಫಸ್ಟ್ ಪಬ್ಲಿಕ್, ಅಲ್ಲಿ ಇದ್ದವ್ರು ಪಬ್ಲಿಕ್ ಎಲ್ಲ ಫಸ್ಟ್ ಪೋಸ್ಟ್ ಮಾಡಿದ್ದಾರೆ ಫೇಸ್ಬುಕ್ ಅಲ್ಲಿ. ಮತ್ತೆ ನನ್ನ ಸಿಸ್ಟರ್ ಮೇ ಬಿ ಮಾಡಿದಾರಂತ. ಲಾಸ್ಟಿಗೆ ನಾನು ಮಾಡಿದ್ದು ಪೋಸ್ಟ್. ವೈರಲ್ ಅರ್ಧ ಆಗಿತ್ತದು ಫೇಸ್ಬುಕ್ ಅಲ್ಲಿ. ಮತ್ತೆ ನಾನು ಎಣಿಸಿ, ನಾನು ಮಾಡುವ ಒಂದು ಪೋಸ್ಟ್ ಹೇಗೆ ಅಂತ. ಅಷ್ಟಮಿಗೆ ಖುಷಿಯಲ್ಲಿ ಡ್ಯಾನ್ಸ್ ಮಾಡಿದ್ದೆ. ಸೊ ಅದರಲ್ಲಿ ಹೈಲೈಟ್ ಆಗಿರುವಂತದ್ದು ಏನ್ ಗೊತ್ತಾ? ಏನ್ ಹೇಳಿ ನೀವು ಹೇಳಿ.
ನಿಮ್ಮ ಎನರ್ಜಿ ಎವ್ರಿಬಡಿ ಇಷ್ಟು ಎನರ್ಜಿ ಎಲ್ಲಿಂದ ಬರ್ತದೆ? ಆ ವೇಷದವರಿಗೆ ಸಹ ಸಾಕಾಗಿ ಅವರು ಸಹ ಹೀಗೆ ಮತ್ತೆ ಮಾಡಿದ್ರೆ ನೀವು ಅದೇ ಎನರ್ಜಿಯಲ್ಲಿ ಫುಲ್ ಥ್ರೂ ಔಟ್ ಹೋಗಿದ್ದೀರಾ. ಆ ಎನರ್ಜಿ ಎಲ್ಲಿಂದ ಬಂತು? ಅದು ಗಾಡ್ ಗಿಫ್ಟ್. ಎನರ್ಜಿ. ಅವರ ಡ್ಯಾನ್ಸಸ್ ಎಲ್ಲ ನೀವು ನೋಡ್ಬೇಕು. ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್. ಹೌದು. ಏನ್ ಹೆಸರು? ಐ ಆಮ್ ಶ್ರೇಯಾ ಆಚಾರ್ಯ. ಐ ಆಮ್ ಶ್ರೇಯಾ ಆಚಾರ್ಯ ಅಂತ. ಅದರಲ್ಲಿ ಎಲ್ಲ ಡ್ಯಾನ್ಸ್ ವಿಡಿಯೋಸ್ ಗಳನ್ನ ನೀವು ನೋಡ್ಬೋದು. ಆಸಮ್ ಎನರ್ಜಿ. ಏನ್ ಕುಡಿತೀರಾ ಹೇಳಿ? ನಂಗೆ ಇಲ್ಲಿ ಸ್ಟೇಜ್ ಹತ್ತಿ ಬರ್ಬೇಕಾದ್ರೆ ಎನರ್ಜಿ ಡ್ರೈನ್ ಆಗ್ತದೆ. ಏನ್ ಕುಡಿತೀರಾ, ಏನ್ ತಿಂತೀರಾ ಅದು ಹೇಳಿ? ಹೋಮ್ ಮೇಡ್. ನನ್ನ ಅಮ್ಮ ವೆರಿ ಗುಡ್ ಕುಕ್ಕರ್, ಅಂದ್ರೆ ಒಳ್ಳೆ ಕುಕ್ ಮಾಡ್ತಾಳಮ್ಮ. ಅದೇ ಮನೇಲಿ ಅಂತ ತಿಂತ ಗಂಜಿ ತಿನ್ನೋದು. ಗಂಜಿ ತಿನ್ನಿ ತಿನ್ಬೇಕಲ್ಲ. ಮತ್ತೆ ಹೋಮ್ ಮೇಡ್ ಅಂತ ಅಮ್ಮ ಮಾಡ್ತಾಳೆ, ಸಾರು, ಟೊಮೆಟೊ ಸಾರು, ಅದೇ ಇಲ್ಲ. ಅದು ಡಯಟ್ ಏನಾದ್ರು ಇದೆಯಾ? ಸ್ಪೆಷಲ್ ಡಯಟ್? ನಥಿಂಗ್ ಡಯಟ್. ನಾನು ಡಯಟ್ ಎಂತ ಸಹ ಫಾಲೋ ಮಾಡಿ, ನಂಗೆ ಎಂತ ಬೇಕು ನಾನು ತಿಂತೇನೆ. ಬಟ್ ಮೋರ್ ಹೋಮ್ಲಿ ಫುಡ್ ತಿಂತೇನೆ ನಾನು. ಹೋಮ್ಲಿ ಫುಡ್. ಮತ್ತೆ ನನಗೆ ಕರ್ಡ್ ರೈಸ್ ಅಂದರೆ ತುಂಬ ಇಷ್ಟ. ಕರ್ಡ್ ರೈಸ್ ಇದ್ದರೆ ಸಾಕು. ಕರ್ಡ್ ರೈಸ್, ಉಪ್ಪಿನಕಾಯಿ, ಮೊಸರು, ಮತ್ತು ಮೊಸರು ಇದ್ದರೆ ಸಾಕು ನನಗೆ. ಅದೇ ನನ್ನ ಮೇಯ್ನ್ ಫುಡ್. ಬೇರೆ ಅಮ್ಮ ಪಲ್ಯ ಅದೆಲ್ಲ ಮಾಡ್ತಾರೆ, ಸಾಂಬಾರು ಅದೆಲ್ಲ, ಅದೇ ಅಷ್ಟೇ. ಅದೇ ಎನರ್ಜಿ. ಮುಟ್ತೇನೆ ನಿಮ್ಮ ಎನರ್ಜಿ ಟಾಪ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಇದನ್ನು ಮೇಂಟೈನ್ ಮಾಡಿ, ಡ್ಯಾನ್ಸ್ ಮಾಡ್ತಾ ಇರಿ ಅದೇ ಎನರ್ಜಿಯಲ್ಲಿ. ಎಸ್, ಖಂಡಿತ. ಸೊ ಶ್ರೇಯಾ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತನಾಡಿ. ಕೊನೆಯದಾಗಿ, ಈಗ ಸಣ್ಣ ಮಕ್ಕಳು ಡ್ಯಾನ್ಸ್ ಕಲಿತಾರೆ. ಈ ಡ್ಯಾನ್ಸರ್ಸಿಗೆ ಇನ್ನೂ ಮುಂದೆ ಫ್ಯೂಚರಲ್ಲಿ ಅವರಿಗೆ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕು, ಅಥವಾ ನೀವು ಪಟ್ಟ ಒಂದು ಕಷ್ಟ, ರಿಸ್ಕ್ ಏನಿದೆ ಅವ್ರು ಪಡಬಾರ್ದು ಅಂತ ಹೇಳಿದ್ರೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅವರಿಗೆ ಅಂತ? ಡ್ಯಾನ್ಸರ್ಸ್ ಅವ್ರಿಗೆ ಏನಾಗುತ್ತೆ ಕೇಳಿದ್ರೆ ಪ್ಲಾಟ್ಫಾರ್ಮ್ ಇಲ್ಲ. ಮತ್ತೆ ಈ ಯೂಶುವಲ್ ಆಗಿ ಆರ್ಟಿಸ್ಟ್ನವರ ಬಗ್ಗೆ ಒಂದು ಕೀಳರಿಮೆ ಅಲ್ವಾ ಪಬ್ಲಿಕ್ ಅಲ್ಲಿ. ಕರೆಕ್ಟ್ ಆಗಿ ಅದರ ಸಿಗ್ನಿಫಿಕೆನ್ಸ್ ಗೊತ್ತಿದ್ದವರು ವ್ಯಾಲ್ಯೂ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಆರ್ಟಿಸ್ಟ್ ಅನ್ನ ಕೆಳಗೆ ಕೀಳರಿ ಮೇಲೆ ನೋಡುವಂಥದ್ದು. ಬಟ್ ಹಾಗೆ ಆಗಬಾರ್ದು. ಏನಾಗ್ಬೇಕಂತ ಹೇಳಿದ್ರೆ ನಿಮ್ಮ ಹಾಗೆ ನಿಮ್ಗೆ ಈಗ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಹಾಗೆ ಮಕ್ಕಳಿಗೆಲ್ಲ ಈಗ ಬರುವ ಜನರೇಷನಿಗೆಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ಬೇಕಾದ್ರೆ ಒಂದು ಅವ್ರಿಗೇನಾದ್ರೂ ಕಿವಿ ಮಾತು, ಒಂದು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ನನ್ನ ಇದರಿಂದ ಹೇಳ್ತೇನೆ, ಪರ್ಸ್ಪೆಕ್ಟಿವ್ ಇಂದ. ಸೊ ಫಸ್ಟ್ ಆಫ್ ಆಲ್, ಯಾವುದೇ ಕಲೆ ಇರಲಿ, ಇದರ್ ಇಟ್ ಬಿ ಡಾನ್ಸಿಂಗ್, ಸಿಂಗಿಂಗ್, ಆ್ಯಕ್ಟಿಂಗ್, ಹಾರ್ಡ್ ವರ್ಕ್ ಬೇಕು, ಪರಿಶ್ರಮ ಬೇಕು, ಡೆಡಿಕೇಶನ್ ಬೇಕು. ದಿಸ್ ಇಸ್ ದ ಮೇನ್ ಬೇಸ್, ಐ ವುಡ್ ಸೇ. ಇದು ಮೇನ್ ಬೇಕೇ ಬೇಕು. ಪರಿಶ್ರಮ ಇದ್ದರೆ ಆಫ್ಕೋರ್ಸ್ ನಿಮಗೆ ಸಕ್ಸಸ್ ಸಿಗ್ತದೆ. ನೀವು ಎಲ್ಲಿಂದ ಬರ್ತೀರಿ ಅದು ಇಂಪಾರ್ಟೆಂಟ್ ಇಲ್ಲ. ಅಂದರೆ ಸ್ಮಾಲ್ ವಿಲೇಜಿಂದ ಅಥವಾ ಬೇಕು, ಬಟ್ ನಿಮ್ಮದು ಟ್ಯಾಲೆಂಟ್ ರೆಕಗ್ನೈಸ್ ಆಗ್ತದೆ. ಸೊ ಇದೊಂದು ಬೇಕೇ. ಆ್ಯಂಡ್ ಒಬ್ವಿಯಸ್ಲಿ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದರೆ ಅದು ಇನ್ನೂ ಒಳ್ಳೆಯದು. ಹಾಂ, ಬಿಕಾಸ್ ಏನಂದರೆ ಆರ್ಟಿಸ್ಟ್ ಸಹ ಒಂದು ಕಲೆ ಅಲ್ಲ, ಅದು ಸಹ ನಾವು ಸಹ ಹಾರ್ಡ್ ವರ್ಕ್ ಆಗಿಯೇ ಬರುದಲ್ಲ. ಯಾವುದೇ ಒಂದು ಅಂದರೆ ಯಾವುದೇ ಒಂದು ಕ್ಯಾರಿಯರ್ ಇರಲಿ, ಇದರ್ ಇಟ್ ಬಿ ಅಂದರೆ ಇಂಜಿನಿಯರಿಂಗ್ ಆಗಲಿ, ಏನೇ ಆಗಲಿ, ಅಥವಾ ಡ್ಯಾನ್ಸ್, ಆ್ಯಕ್ಟಿಂಗ್ ಆಗಲಿ, ಎಲ್ಲರೂ ಸಹ ಹಾರ್ಡ್ ವರ್ಕ್ ಮಾಡಿಯೇ ಬರೋದು. ಅದಕ್ಕೆ ಶಾರ್ಟ್ ಕಟ್ ಇಲ್ಲ. ನೋ ಶಾರ್ಟ್ ಕಟ್ಸ್, ಓನ್ಲಿ ಡೆಡಿಕೇಶನ್ ಆ್ಯಂಡ್ ಯೋರ್ ಎಫರ್ಟ್ಸ್. ಕೀಳರಿಮೆ ಆಗಿ ನೋಡಬಾರ್ದು. ಸಹ ಆರ್ಟಿಸ್ಟ್ಗಳನ್ನು, ಆರ್ಟ್ ಅನ್ನ ಕೀಳಾಗಿ ನೋಡಬಾರ್ದು. ಇಟ್ ಈಸ್ ಒಬ್ವಿಯಸ್ಲಿ ಅ ರೆಸ್ಪೆಕ್ಟ್. ಸೊ ಡ್ಯಾನ್ಸರ್ ಆದ್ರೆ ಶಿವ ದೇವರೇ ಮಾಡಿದ್ದಾರೆ, ಕೃಷ್ಣ ದೇವರೇ ಮಾಡಿದ್ದಾರೆ. ಹೌದು ಅಲ್ವಾ? ಹಾಗಾಗಿ ರೆಸ್ಪೆಕ್ಟ್ ಅಂತ ಮಾಡಲೇಬೇಕು. ಮತ್ತೆ ಈಗ ಡ್ಯಾನ್ಸರ್ಸಿಗೆ ನಾನು ಹೇಳ್ತೇನೆ, ಹಾರ್ಡ್ ವರ್ಕ್ ಮಾಡಿ ಮತ್ತೆ ಒಳ್ಳೆ ಮನಸ್ಸಿಡಿರಿ. ಸೊ ನಿಮಗೆ ಒಬ್ವಿಯಸ್ಲಿ ಪರಿಶ್ರಮಕ್ಕೆ ದೇವ್ರ ಕೈ ಹಿಡಿತಾರೆ. ಸೋಷಿಯಲ್ ಮೀಡಿಯಾ ಉಂಟು, ಈಗ ಜನ್ರೇಷನ್ ಚೇಂಜ್ ಆಗಿದೆ. ನೀವು ನಿಮ್ಮ ಪೋಸ್ಟ್ ಸೋಷಿಯಲ್ ಮೀಡಿಯಾ ಹಾಕಿದ್ರೆ ದೇರ್ ಆರ್ ಲ್ಯಾಕ್ಸ್ ಆಫ್ ಪೀಪಲ್, ಕ್ರೋರ್ಸ್ ಆಫ್ ಪೀಪಲ್, ಯಾರು ಸಹ ನೋಡಿ ಕನೆಕ್ಟ್ ಆಗ್ಬೋದು. ಈಗ ಈಸಿ ವೇ ಆಗಿದೆ ಸೋಷಿಯಲ್ ಮೀಡಿಯಾದಿಂದ. ಎವ್ರಿಥಿಂಗ್ ಇಸ್ ಆನ್ ಸೋಷಿಯಲ್ ಮೀಡಿಯಾ. ಸೊ ಎನಿಥಿಂಗ್ ಯು ಡೂ, ರೆಕಾರ್ಡ್ ಇಟ್ ಆ್ಯಂಡ್ ಪೋಸ್ಟ್ ಇನ್ ಸೋಷಿಯಲ್ ಮೀಡಿಯಾ. ನಿಮಗೆ ಫೈನಾನ್ಷಿಯಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ, ಇಫ್ ಯು ಕಾಂಟ್ ಅಫೋರ್ಡ್, ಸೊ ಯು ಹ್ಯಾವ್ ಯೂಟ್ಯೂಬ್, ಯು ಕ್ಯಾನ್ ಲರ್ನ್ ಫ್ರಮ್ ದರ್. ಮತ್ತು ಯಾರಾದರೂ ನಿಮ್ಮ ಟ್ಯಾಲೆಂಟ್ ರೆಕಗ್ನೈಸ್ ಮಾಡಿ ಒಬ್ವಿಯಸ್ಲಿ ನಿಮಗೆ ಒಳ್ಳೆ ಚಾನ್ಸ್ ಸಿಗ್ತದೆ, ಆಪರ್ಚುನಿಟಿ ಬರ್ತದೆ, ಡೋರ್ಸ್ ವಿಲ್ ಓಪನ್. ಎಸ್, ಸೊ ವೆರಿ ಗುಡ್ ಮೆಸೇಜ್ ಅನ್ನ ಕೊಟ್ಟಿದ್ದೀರಿ. ಮತ್ತು ನಾ ಇನ್ನೊಂದು ಹೇಳಬೇಕು, ಎಷ್ಟು ಜನರಿಗೆ ಶ್ರೇಯಾ ಆಚಾರ್ಯ ಗೊತ್ತಿದ್ದಾರೆ ಗೊತ್ತಿಲ್ಲ. ನನಗೆ ಗೊತ್ತಿತ್ತು, ಇವರು ಇವತ್ತು ಇಲ್ಲಿ ಬಂದು ಇವರದ್ದೊಂದು ಒಳ್ಳೆರಡು ಮಾತುಗಳನ್ನು ಆಡಿದ್ದಾರೆ. ಮತ್ತೆ
ಇವರ ಇಂಟರ್ವ್ಯೂ ಅನ್ನ ನಾನೇ ಫಸ್ಟ್ ಮಾಡಿದಂತೆ, ಆ ಪ್ರಿವಿಲೇಜ್ ಅನ್ನ ನಾನು ತಗೊಳ್ತಾ ಇದ್ದೇನೆ. ಇವರು ದೊಡ್ಡ ಆಕ್ಟ್ರೆಸ್ ಆಗಬೇಕು, ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲ್ ಫೇಮ್ ಇವರಿಗೆ ಸಿಗ್ಬೇಕು. ಸೊ ಆ ಒಂದು ಫೇಮ್ ಸಿಕ್ಕಾಗ ಆ ಒಂದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇವರ ಇಂಟರ್ವ್ಯೂ ಅನ್ನ ನಾನು ಮಾಡಿದ್ದು ಅಂತ ಪ್ರಿವಿಲೇಜ್ ನನಗೆ ಬರಬೇಕು ಈ ಮೂಲಕ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೆ ಗುಡ್ ವಿಶಸ್ ಅನ್ನ ಕೊಡಿ, ಸಪೋರ್ಟ್ ಮಾಡಿ, ಇವರ ಫ್ಯೂಚರ್ ಇನ್ನಷ್ಟು ಬ್ರೈಟ್ ಆಗಲಿ. ಇನ್ನು ಮುಂದೆ ಸಾಧ್ಯ ಆದರೆ ಇವರ ಅಂಡರಲ್ಲಿ ಕೆಲವು ಅಷ್ಟು ಮಕ್ಕಳು ಯಂಗ್ಸ್ಟರ್ಸ್ ಡ್ಯಾನ್ಸ್ ಕಲಿಯೋ ಒಂದು ಅಲ್ವಾ, ನೀವು ಒಂದು ಡ್ಯಾನ್ಸ್ ಸ್ಕೂಲ್ ಒಂದು ಸ್ಟಾರ್ಟ್ ಮಾಡಿದ್ರೆ ಇವ್ರ ಅಂಡರಲ್ಲಿ ಡ್ಯಾನ್ಸ್ ಕಲಿಬೋದು. ಅದೇ ತರ ಇವರು ನಿಮ್ಮನ್ನ ಇನ್ನಷ್ಟು ಎಂಟರ್ಟೈನ್ ಮಾಡ್ಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿಮ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೀವು ನೋಡಿದ್ರಿ ನಮ್ಮೊಟ್ಟಿಗೆ ಇವತ್ತು ಶ್ರೇಯಾ ಆಚಾರ್ಯ ಅವರಿದ್ರು. ಅವರನ್ನ ನಾವು ಇನ್ನಷ್ಟು ನಮ್ಮ ಉಡುಪಿಯವರವರು, ನಾನು ಸಹ ಉಡುಪಿಯವಳೆ, ಅವರನ್ನು ನಾವು ಇನ್ನಷ್ಟು ಫೇಮಸ್ ಮಾಡಬೇಕು, ಅವರಿಗೆ ಒಳ್ಳೇದಾಗಬೇಕು ಅಂತ ಹಾರೈಸಬೇಕು. ಅದೇ ತರ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮಲ್ಲಿ ಸಹ ಯಾರಾದ್ರೂ ಎಲೆಯ ಮರೆಯ ಕಾಯಿಗಳು ಇದ್ರೆ ನನ್ ಕಾಂಟ್ಯಾಕ್ಟ್ ಮಾಡಿ, ನಾನು ಬಂದು ಅವರ ವಿಡಿಯೋಗಳನ್ನು ಮಾಡಿ ಅವರಿಗೆ ಈ ಜಗತ್ತಿಗೆ ಪರಿಚಯ ಮಾಡಿಸ್ತೇನೆ. ಆ ಮೂಲಕ ಅದೇ ತರ ಯಾವ್ದಾದ್ರು ಪ್ಲೇಸಸ್ ಇದ್ರೆ ಅಲ್ಲಿ ಬಂದು ಅದು ಲೀಸ್ಟ್ ಎಕ್ಸ್ಪ್ಲೋರ್ಡ್ ಆಗಿದ್ರೆ ನನ್ನನ್ನು ಕರೀರಿ, ನಾನು ಬಂದು ವಿಡಿಯೋ ಮಾಡ್ತೇನೆ ಅಂತ ಹೇಳ್ತಾ ಈ ಮೂಲಕ ನಾನು ನನ್ನ ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.